ಶಿವಶಂಭೋ ಭೋ ಶಿವಶಂಭೋ ಭೋ ಶಿವಶಂಭೋ ಸ್ವಯಂಭೋ ಭೋ ಶಿವಶಂಭೋ ಸ್ವಯಂಭೋ ಭೋ ಶಂಭೋ. ಭಾರತೀಯ ಸಂಸ್ಕೃತಿನಲ್ಲಿ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಕೀರ್ತನೆ, ವೇದ, ಸಂಗೀತ ಇದೆಲ್ಲವೂ ಸಹಿತ ಬಹಳ ಅತ್ಯದ್ಭುತವಾದಂತಹದ್ದು. ಸಮಸ್ಯೆಗಳು, ಕಷ್ಟಗಳು, ನೋವು, ನಲಿವು ಏನೇ ಇದ್ದರೂ ಸಹಿತ ಕೀರ್ತನೆಯಲ್ಲಿ, ಸಂಗೀತದಲ್ಲಿ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ವೇದಘೋಷದಲ್ಲಿ ಎಲ್ಲ ನೋವುಗಳನ್ನು ಮರೆಯಬಹುದು. ಹಾಗೆ ಭಗವತ್ ಸಂಕಲ್ಪದಲ್ಲಿ ಭಗವಂತನ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು, ನಿತ್ಯ ಅನುಷ್ಠಾನವನ್ನು, ನಿತ್ಯ ಕೈಂಕರ್ಯವನ್ನು ಭಗವಂತನಿಗೆ, ಸಾಂಬ ಸದಾಶಿವನಿಗೆ, ಮಹಾರುದ್ರನಿಗೆ, ರುದ್ರನಿಗೆ ಇಷ್ಟವಾಗಿರ್ತಕ್ಕಂತಹ, ಶಂಕರನಿಗೆ ಪ್ರೀತಿಯಾಗಿರ್ತಕ್ಕಂತಹ ಶಂಕರಾಭರಣದ ಒಂದು ಕೀರ್ತನೆ ಇದು ಅತ್ಯಮೋಘ. ಹಿಂದೆ ಶಂಕರಾಭರಣದ ಒಂದು ಕೀರ್ತನೆ ಹಾಡಿ ವರುಣದೇವರನ್ನು ಕರೆಸಿದ್ರಂತೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಘ್ನರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈ ಪ್ರಕಾರವಾಗಿ ಶಂಕರನಿಗೆ ಪ್ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ವರ್ಣನ ಕೃಪೆ ಆಗ್ತಿತ್ತಂತೆ, ವರ್ಣನ ಸುರಕ್ಷೆ ಆಗ್ತಿತ್ತಂತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕೀರ್ತನೆಯೇ ಈ ಶಂಕರಾಭರಣಂ. ಅಂತಹ ಶಂಕರಾಭರಣಂ ಕೀರ್ತನೆಯನ್ನು ಕೇಳಿ ಭಗವಂತನ ಪ್ರಾರ್ಥಿಸಿ ಸಂಜೆಯ ಶುಭ ಮುಹೂರ್ತದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮಿ ಮನೆಗೆ ಬರ್ತಾಳೋ, ಹೃದಯದಲ್ಲಿ ನಿಲ್ತಾಳೋ, ಪ್ರೀತಿ ವಿಶ್ವಾಸದ ಬಾಂಧವ್ಯವನ್ನು ಬೆಸಿತಾಳೋ, ಈ ಸುಂದರವಾದಂಥ ಶನೈಶ್ಚರನ ಆಸ್ಥಾನದಲ್ಲಿ ಶಂಕರಾಭರಣ ಕೀರ್ತನೆ ಕೇಳಿ ನಂತರ ಸ್ವಾಮಿ ಪೂಜೆ ಆದ ನಂತರ ಬಹುಶಃ ಇನ್ನೊಂದು ಪಂಗಡ ರೆಡಿಯಾಗಿದೆ ಬಾರಿಸಲಿಕ್ಕೆ ವೇದ ಮಂತ್ರಗಳ ಇಂಥ ವಿಶೇಷವಾಗಿರ್ತಕ್ಕಂಥ ಕೀರ್ತನೆಗಳನ್ನು. ಇವತ್ತು ನಾನು ಸಹಿತ ನಿಮ್ಮ ಜೊತೆ ಆನಂದವಾಗಿ ಸಮಯವನ್ನು ಕಳೆಯಲಿದ್ದೇನೆ. ಇನ್ನೊಂದು 4-5 ಕೀರ್ತನೆಗಳನ್ನು ಕೇಳಿ ನಾನು ಪ್ರಯಾಣವನ್ನು ಬೆಳೆಸ್ತೀನಿ. ಆದರೆ ಶಂಕರಾಭರಣಂ ಕೀರ್ತನೆ ಆದ ನಂತರ ಸ್ವಾಮಿಗೆ ತೈಲಾಭಿಷೇಕ, ನೀವು ತಂದಿರತಕ್ಕಂತಹ ವಿಶೇಷವಾದಂತಹ ಪೂಜಾನುಷ್ಠಾನ ಇದಾದ ನಂತರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕೀರ್ತನೆ ಬಾರಿಸಲಿಕ್ಕೆ ಇನ್ನೊಂದು ಪಡೆ ರೆಡಿಯಾಗಿದೆ. ಆ ಪಡೆ ಆಗಲೇ ಅವ್ರು ಮೆಂಟಲಿ ಫಿಕ್ಸ್ ಮಾಡಲಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್